ವೆಂಕಟೇಶ್ವರ ತಂಡ ಸ್ಟಾರ್ಟ್ಗಳ ಪಂದ್ಯಾವಳಿಯಲ್ಲಿ ಕಳೆದ ಬಾರ ಕೂಡ ಸಾಕಂತೀರ ಹೊಡಿಬೇಡ್ರ ಶಿವರ ಜೊತೆಗೆ ಹರೀಶ್ ಅವರು ಒಂದು ಗುಪ್ಪಳ್ಳಿ ಹುಡುಕರ ಬಳಗದ ವತಿಯಿಂದ ಗೌರವ ಮಾಲೆಯನ್ನು ಕೂಡ ಅರ್ಪಿಸುವುದಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೀತಿಯಿಂದ ಒಂದು ಕಾರ್ಯಕ್ರಮ ಸಾಗಿಸ್ತಾ ಇದ್ವಿ. ಒಂದು ಗೌರವ ಮಾಲೆಯನ್ನು ಸ್ವೀಕರಿಸಿದ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳು ತೆಗೆದುಕೊಳ್ಳಲು ಪರವಾಗಿ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಮುರುಗನ್ ಅವರು ಡಾಕ್ಟರ್ ಮುರುಗನ್ ಅವರು ತಿರುಪತಿ ಗಂಗಮ್ಮ ಗುಡಿ ಚೇರ್ಮನ್ ಕಲಮ್ನವರು ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ವಿ. ಹಾಗೆ ನಮ್ಮ ಹುಲಿರಾಜಣ್ಣನವರು ತಾಜಿ ಕಲ್ಲಳ್ಳಿ ಸೊಸೈಟಿ ಅಧ್ಯಕ್ಷರು ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಒಂದು ಗೌರವ ಮಾಲೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಮುರುಗರಾಜಣ್ಣನವರು ತಾಜಿ ಕಲ್ಲಳ್ಳಿ ಸೊಸೈಟಿ ಅಧ್ಯಕ್ಷರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಒಂದು ಗೌರವ ಮಾಲೆಯನ್ನು ಕೂಡ ಅರ್ಪಿಸ್ತಾ ಇದ್ವಿ. ಅವರು ಕೂಡ ಧನ್ಯವಾದಗಳು. ಹಾಗೆ ಮೂಲೆಯವರು ಮಲೆಯಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವರು ಕೂಡ ಈ ಒಂದು ಗೌರವ ಮಾಲೆಯನ್ನು ಅರ್ಪಿಸ್ತಾ ಇದ್ವಿ. ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಈ ಒಂದು ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತಾರೆ. ತಾವು ಬಂದು ಬಹಳಷ್ಟು ಖುಷಿ ಆಯಿತು. ತಮ್ಮ ಪ್ರೋತ್ಸಾಹಗಳು ಅವರ ತಂದೆಯವರು ಗುತ್ತಳ್ಳಿಯ ಶ್ರೀನಿವಾಸಣ್ಣವರು ಅವರು ಕೂಡ ವೇದಿಕೆಯಲ್ಲಿ ಅವರಿಗೆ ಪ್ರೀತಿಯಿಂದ ಈ ಒಂದು ಸುಂದರ ಸಂಜೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಅರವಿಕೊತ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಟ್ಟಹಳ್ಳಿ ಗ್ರಾಮದಲ್ಲಿ ಗುಟ್ಟಹಳ್ಳಿ ಕಬಡ್ಡಿ ಮತ್ತು ವಾಲಿಬಾಲ್ ವಾಲಿಬಾಲ್ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ನಮ್ಮ ಪಕ್ಷದ ಮುಖಂಡರು, ಒಕ್ಕೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮುರಳೀರವರ, ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಿಂದ ಪಲಂನೂರಿನಿಂದ ಬಂದಿರತಕ್ಕಂಥ ಸಮಾಜ ಸೇವಕರಾದಂತಹ ಮುರುಗನ್ ರವರ, ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂತಹ ಮುನ್ರಾಜಣ್ಣವರ,
ನಮ್ಮ ಕೋಲಾರ ಜಿಲ್ಲೆಯ ಗ್ಯಾರಂಟಿ ಸಮಿತಿಗಳ ಜಿಲ್ಲಾಧ್ಯಕ್ಷರು ಸ್ನೇಹಿತರಾದಂತಹ ಶಿವಕುಮಾರ್ ಅವರ, ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಚಂಜಮಲೆ ರಮೇಶ್ ಅವರ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂತಹ ಸುನಿಲ್ ರವರ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂತಹ ನದೀಮ್ ಬೇಗ್ರವರ, ನಮ್ಮ ಪಕ್ಷದ ಮುಖಂಡ ನಮ್ಮ ಹರೀಶ್ ಮತ್ತೆ ಶಿರೋ ಮತ್ತು ಅವರ ತಂಡದ ಎಲ್ಲ ಸ್ನೇಹಿತರುಗಳು ಮತ್ತು ಮಾಧ್ಯಮದ ಸ್ನೇಹಿತರ ಮತ್ತು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂತ ಬೇರೆ ಬೇರೆ ಭಾಗದಿಂದ ಬಂದಂತ ಎಲ್ಲ ಕಬಡ್ಡಿ ಮತ್ತು ವಾಲಿಬಾಲ್ ತಂಡದ ಎಲ್ಲ ಆಟಗಾರರ, ಇವತ್ತು ಇದು ಭಾಷಣ ಮಾಡತಕ್ಕಂಥ ವೇದಿಕೆ ಅಲ್ಲ. ನಾನು ಬೆಳಗ್ಗೆ ಮಾರ್ಜನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನ ಉದ್ಘಾಟನೆಗೆ ಹೋಗಿದ್ದೆ. ಅಲ್ಲಿ ಹೇಳಿದೆ, ಇವತ್ತು ಏನಾಗಿದೆ, ಪ್ರತಿಯೊಬ್ಬರು ಕೂಡ ಇವತ್ತು ಕ್ರಿಕೆಟ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ, ಕ್ರಿಕೆಟ್ಗೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದೀವಿ. ಆದ್ರೆ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಬೆಳಿಗ್ಗೆ. ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಖೋ ಖೋ ಆಗ್ಬೋದು, ಇವುಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ ಅಂತ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಖುಷಿಯಾಗಿದೆ, ಸಂತೋಷ ಆಗಿದೆ. ಗುಟ್ಟಳ್ಳಿ ಗ್ರಾಮದ ನಮ್ಮ ಯುವಕರ ತಂಡ ನಾವು ಗ್ರಾಮೀಣ ಭಾಗದ ಕ್ರೀಡೆಗಳನ್ನ ಮರಿಬಾರದು ಅಂತೇಳಿ, ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ, ಗ್ರಾಮೀಣ ಭಾಗದ ಕ್ರೀಡೆಗಳೇನಿದ್ದಾವೆ ಆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಈ ಒಂದು ಟೂರ್ನಮೆಂಟ್ ಅನ್ನ, ಅದರಲ್ಲೂ ಕೂಡ ಫೆಡ್ಲೈಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ಅವರಿಬ್ಬರಿಗೂ ಕೂಡ ಹರೀಶ್ ಮತ್ತೆ ಶಿವಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೆ ಸಲ್ಲಿಸ್ತೇನೆ. ನಮ್ಮ ಜೀವನ ಶೈಲಿ ಇವೆಲ್ಲವನ್ನು ನಾವು ನೋಡಿದಾಗ ಇವತ್ತು ಬಹಳಷ್ಟು ಬೇಗ ನಾವು ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಅದು ಶುಗರ್ ಇರ್ಬೋದು, BP ಇರ್ಬೋದು, ಇನ್ನೊಂದಿರ್ಬೋದು. ಇವುಗಳಿಂದ ಮುಕ್ತರಾಗಬೇಕಾದ್ರೆ, ಇವುಗಳಿಂದ ಹೊರಗೆ ಬರಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡ್ರೆ ನಾವು ಆರೋಗ್ಯವಂತರಾಗಿರ್ತೀವಿ, ದೃಢಕಾಯವಾಗಿರ್ತೀವಿ. ಅದಕ್ಕೂ ಕೂಡ ಇದು ಸಾಧಕ ಉಪಯೋಗ ಆಗ್ತದೆ ಅಂತಕ್ಕಂಥ ಇದು ನನ್ನ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರು ನಮಗೆ ಬಹಳ ಹಿಂದಿಂದ ನಮ್ಮ ಜೊತೆಲಿ ಇಟ್ಟಿದ್ದು. ಏನು ಒಂದೇ ದೇವೇಗೌಡರು, ವೆಂಕಟೇಶ್ವರವರು ಚುನಾವಣೆ ನಿಲ್ತಕ್ಕಂಥ ಸಂದರ್ಭದಿಂದ ಅವತ್ತಿಂದ ನಮ್ಮ ಜೊತೆಗಿದ್ದಂಥವ್ರು ಎಂತಹ ಕಷ್ಟಕಾಲದಲ್ಲಿ ಕೂಡ ನಮ್ಮನ್ನು ಬಿಟ್ಟಿರಲಿಲ್ಲ. ಅವರು 2023 ಶಾಸಕರಾಗಿದ್ದರಿಂದ ನಿಮ್ಮಂತೆ ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಿಂದ ಸುಮಾರು 136 ಸೀಟುಗಳನ್ನು ಗೆದ್ದಿದ್ರಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬಂದ ಮೇಲೆ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ಆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದಂಗೆ ಪ್ರತಿ ಮನೆಗೂ ತಲುಪಿಸಿದ್ವಿ 5 ಗ್ಯಾರಂಟಿ. ಅದರಿಂದ ತಾವೆಲ್ಲ ಇದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಕೂಡ ಪುತ್ತೂರು ಮಂಜುನಾಥ್ ಅವರಿಗೆ, ನಮಗೆ, ನಮ್ಮೆಲ್ಲ ಮುಖಂಡರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಒಳ್ಳೆಯದಾಗಲಿ. ಯಾರು ಸೋಲ್ಲಿ ಯಾರು ಗೆಲ್ಲಿ ಅದು ಬಿಡುವ ಪಥ. ಅವರು ಬಂದಿದ್ರು, ಹೇಳಿದ್ರು, ನಾನು ಯೂತ್ ಸರ್ವಿಸ್ ಆಫೀಸರ್ಗೆ ಹೇಳಿದೆ. ಆಮೇಲೆ ಅದು 2 ದಿವಸ ಬೇಕು ಅಂತ ತಗೊಂಡಿದ್ದಾರೆ. ಅದು ದುಡ್ಡು ಬಹಳ ಸೇಫ್ ಕ್ಯಾಚ್ ಹಾಕ್ಬಿಡುತ್ತೆ. ತಂಡಗಳಿಗೆ ನಮ್ಮ ಎಲ್ಲ ತಂಡಗಳಿಗೆ ಶುಭ ಹಾರೈಕೆಯನ್ನು ತಿಳಿಸಲಿಕ್ಕೆ ಎಲ್ಲ ಹಾಕಬೇಕು. ನಮ್ಮೆಲ್ಲರ ನೆಚ್ಚಿನ ಜನನಾಯಕರು ನಮ್ಮ ಹನೀಫರವರು ಅವರು ಕೂಡ ಬಂದು ಎರಡು ತಂಡಗಳಿಗೆ ಶುಭ ಹಾರೈಕೆಯನ್ನು ತಿಳಿಸಿ ಇದರ ತೀರ್ಪುಗಾರರ ಪರಿಚಯ ಕೂಡ ಹಾಕಬಹುದು. ತೀರ್ಪುಗಾರರ ಪರಿಚಯದ ಯಾವುದೇ ಕ್ರೀಡಾಪಟು ಹೋಗಿರ್ಬೋದು, ಹುಟ್ಟೂರು ಕಬಡ್ಡಿ ಉತ್ಸವದ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ರು. ಪ್ರೋತ್ಸಾಹ ಸದಾ ಹೀಗೆ ಇರಲಿ.
ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬಂದರೆ ಸ್ವಲ್ಪ ನಮ್ಮ ವಿದೇಶದವರು ಪಂದ್ಯಗಳ ವೀಕ್ಷಣೆ ಮಾಡ್ತಾರೆ. ವೇದಿಕೆ ಎಲ್ಲ ಅತಿಥಿಗಳಿಗೆ ಎರಡು ತಂಡಗಳ ಶುಭಾರಂಭವನ್ನು ತಿಳಿಸಿ ಅವರ ತಂಡಗಳ ನಡುವೆ ಒಂದು ಫೋಟೋ ಸೆಕ್ಷನ್ ಕಾರ್ಯಕ್ರಮ ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ತಂಡ ಕೂಡ ದಯವಿಟ್ಟು ಜನಕ್ಕೆ ಹೊರಗಡೆ ತೆಲಂಗಾಣರು ಇವರು ಕೂಡ ಈಗ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಅವರಿಗೆ ಗೌರವದೊಂದಿಗೆ ಈ ಒಂದು ನೂತನ ಕಾಣಿಕೆಯೊಂದಿಗೆ ಎಲ್ಲ ನಮ್ಮ ಗುತ್ತಳ್ಳಿ ಯುವಕರ ಬಳಗದ ವತಿಯಿಂದ ಅವರಿಗೆ ಗೌರವ ಮಾಲೆಯನ್ನು ಕೂಡ ಅರ್ಪಿಸ್ತಾರೆ. ಒಂದು ಫೋಟೋ ಹಾಕಿದೆ. అందరికీ నమస్కారం. కోలార్ల హరీష్ అన్న మంజన్న మనకి చాలా 5 ఏళ్ళుగా ఫ్రెండ్ వాళ్ళు. వీళ్ళు మనకి 5 ఏళ్ళుగా దాదాపు మన కోలార్ల చాలా ఫ్రెండ్, మన ఫ్యామిలీ ఫ్రెండ్ లాగా, ఒక అన్నతమ్ముల్లాగా నేను ఎదుర్కొని పొలం దగ్గరికి వచ్చి చాలా అభిమానంగా మా ఊరికి రావాలన్నా ఒకసారి అని చెప్పినారు. మాకు ఇది వచ్చిందని చాలా సంతోషమైంది. ఈ కబడ్డీ పోటీలో మనము రావాల్సింది ఫస్ట్ సారి, ఇది చాలా సంతోషంగా ఉంది. ఇంత అభిమానంగా మనం అన్నతమ్ముల్లాగా మనం ఒక ఫ్యామిలీ లాగా వాళ్ళు పిలిచిన దానికి పిలిచి చాలా మర్యాదగా సన్మానాలు కూడా చేసినారు. చాలా ఆనందంగా ఉంది, చాలా సంతోషంగా ఉంది. ఇలా కుటుంబంలో మనం కలుసుకొని ఉండేదానికి చాలా ఆనందంగా, చాలా గౌరవపడుతున్నాను. మిమ్మల్ని పిలిచిన దానికి హరీష్ అన్న వాళ్ళకి వీళ్ళకి థ్యాంక్స్ చెప్పుకుంటాను. సార్ న్యూస్లో వస్తుంది ఇదంతా మీరు చెప్పింది, మీకు పంపిస్తాం. ಡಾಕ್ಟರ್ ಮುರುಗನ್ ರವರು, ತಿರುಪತಿ ಗಂಗಮ್ಮ ಗುಡಿ ಚೇರ್ಮನ್ ರವರು, ಮೋಸ್ಟ್ಲಿ ಅವ್ರಿಗೆ ಕನ್ನಡ ಅರ್ಥ ಆಗ್ತದೆ. ಮೋಸ್ಟ್ಲಿ వాళ్ళు కూడా ఇప్పుడు మా జట్లో ఉన్నారు. వాళ్ళకి అభినందన.